ಐ ಹೋಪ್ ಈ ಮ್ಯಾಚಿಂದ ಆರ್ ಸಿ ಬಿಗೆ ಲಕ್ ಕೂಡ ಕೈ ಹಿಡಿತಾ ಹೋಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಈ ಮ್ಯಾಚ್ನಲ್ಲಿ ರಜತ್ ಪಾಟಿದಾರ್ ಟಾಸ್ ಗೆದ್ದರು. ಟಾಸ್ ಗೆದ್ದು ಬೌಲಿಂಗ್ ತೊಗೊಂಡ್ರು ಆ್ಯಂಡ್ ಬೌಲಿಂಗ್ ತೊಗೊಂಡು ಬೌಲರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಅಫ್ಕೋರ್ಸ್ ಪ್ರಿಯಾಂಚಾರ್ಯ ಆ್ಯಂಡ್ ಪ್ರಭ್ಸಿಮ್ರನ್ ಸಿಂಗ್ ಒಳ್ಳೆ ಸ್ಟಾರ್ಟ್ ಕೊಟ್ಟರು ಪವರ್ ಪ್ಲೇಯಲ್ಲಿ. ಬಟ್ ಹೋಗ್ತಾ ಹೋಗ್ತಾ ಡೆತ್ ಬೌಲಿಂಗ್ ಕ್ರೆಡಿಟ್ ಕೊಡಲೇಬೇಕು ಡೆತ್ ಬೌಲಿಂಗ್ಗೆ. ಹೇಸಲ್ವುಡ್ ಆ್ಯಂಡ್ ಭುವನೇಶ್ವರ್ ಕುಮಾರ್ ಅವ್ರ ಬಗ್ಗೆ ನಾನು ಮಾತಾಡ್ಕೊಂಡೇ ಬಂದಿದ್ದೀನಿ. ಟಾಪ್ ಇಂಟರ್ನ್ಯಾಷನಲ್ ಬೌಲರ್ಸ್ ಅಂತ ಇವತ್ತು ಅವ್ರು ಶೋಕೇಸ್ ಮಾಡಿದ್ರು. ಏನಕ್ಕೆ ಅಂತ, ಜಸ್ಟ್ 28 ರನ್ಸ್ ಗಿವನ್ ಅವೇ ಇನ್ ದ ಲಾಸ್ಟ್ 4 overs. ದಿಸ್ ಇಸ್ ಡೆತ್ ಬೌಲಿಂಗ್ ಅಟ್ ಇಟ್ಸ್ ಪೀಕ್. ಪಂಜಾಬ್ ಕಿಂಗ್ಸ್ನ ಬರೀ 157 ರನ್ಸ್ಗೆ ರಿಸ್ಟ್ರಿಕ್ಟ್ ಮಾಡೋದಲ್ಲದೆ 6 ವಿಕೆಟ್ಸ್ನ ಕೂಡ ಪಿಕ್ ಮಾಡಿದ್ದಾರೆ. ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟು. ಬೌಲಿಂಗ್ ವಿಕೆಟ್ ಆಗಿರ್ಬೋದು, ಬ್ಯಾಟ್ಸ್ಮನ್ನ ರಿಸ್ಟ್ರಿಕ್ಟ್ ಮಾಡಿರ್ಬೋದು ರನ್ಸ್ ತೊಗೊಳ್ಳೋದಕ್ಕೆ, ಬಟ್ 6 ವಿಕೆಟ್ಸ್ ಪಿಕ್ ಮಾಡಿದ್ದಾರೆ. ಇದು ಕೂಡ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ಚೇಸ್ ಮಾಡೋದ್ರಲ್ಲಿ ಟಾಪ್ ಆರ್ಡರ್, ಮಿಡ್ಲ್ ಆರ್ಡರ್ ಎಲ್ಲನೂ ಸೆಟಲ್ ಆಗಿದೆ. ಲಯಮ್ ಲಿವಿಂಗ್ಸ್ಟನ್ 7 ಮ್ಯಾಚಸ್ ಆಡಿದ್ರು, ಬಟ್ 7 ಮ್ಯಾಚಸಲ್ಲಿ ಅವ್ರದ್ದು ಪರ್ಫಾರ್ಮೆನ್ಸಸ್ ಇರಲಿಲ್ಲ ಅಂತ ಬರೀ 1 ಮ್ಯಾಚಲ್ಲಿ ಆಡಿದ್ರು ನಾನು ನೋಟಿಸ್ ಮಾಡಿದಂಗೆ. ಸೊ ಲಯಮ್ ಲಿವಿಂಗ್ಸ್ಟನ್ ಹ್ಯಾಸ್ ಬೀನ್ ಡ್ರಾಪ್ಡ್ ಫಾರ್ ದಿಸ್ ಮ್ಯಾಚ್. ರೊಮಾರಿಯೋ ಶೆಪರ್ಡ್ ಒಳಗಡೆ ಬಂದಿದ್ದಾರೆ. ಹಿ ಈಸ್ ಆಲ್ಸೋ ಒನ್ ಫಾರಿನ್ ಪ್ಲೇಯರ್, ಅದು ವೆಸ್ಟ್ ಇಂಡೀಸ್ ಅಂತ ಅಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಡಿಸ್ಟ್ರಕ್ಷನ್ ಫ್ರಮ್ ದ್ಯಾಟ್ ಮ್ಯಾನ್ ಆಲ್ಸೋ. ಆ್ಯಂಡ್ ಇವತ್ತು ಆರ್ ಸಿ ಬಿ 157 ರನ್ಸ್ ಚೇಸ್ ಮಾಡ್ತಾ ಫಿಲ್ ಸಾಲ್ಟ್ ಹ್ಯಾಡ್ ಟು ಗೋ ಔಟ್ ಅರ್ಲಿ. ಬಟ್ ಅದಾದಮೇಲೆ ವಿರಾಟ್ ಕೊಹ್ಲಿ ಸ್ಟೇಟ್ ಟಿಲ್ ದ ಎಂಡ್, 73 ರನ್ಸ್ 54 balls. ಟಿಪಿಕಲ್ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್, T20ಗೆ ಬೇಕಾಗಿರುವಂಥ ಇನ್ನಿಂಗ್ಸ್. ಇಂಟರ್ನ್ಯಾಷನಲ್ T20 ಆಡ್ತಾ ಇಲ್ಲ, ಬಟ್ ಎಕ್ಸಲೆಂಟ್ ಇನ್ನಿಂಗ್ಸ್ ಇವತ್ತು ಆಡಿದ್ದಾರೆ. ಅವ್ರು 50ಗೆ ಬಂದಾಗ 40 odd balls-ಅಲ್ಲಿ 50 ಸ್ಕೋರ್ ಮಾಡಿದ್ರು. ಅಗೇನ್ ಪೀಪಲ್ ವಿಲ್ ಸ್ಟಾರ್ಟ್ ದಿಸ್ ಇಸ್ ನಾಟ್ ಹವ್ ಯು ಬ್ಯಾಟ್ ಇನ್ T20s ಅಂತ. ಬಟ್ ವಿರಾಟ್ ಕೊಹ್ಲಿ ಹ್ಯಾಸ್ ಶೋಡ್ ಮಲ್ಟಿಪಲ್ ಟೈಮ್ಸ್ ದಟ್ ದಿಸ್ ಇಸ್ ಹವ್ ಹಿ ಬ್ಯಾಟ್ಸ್. This is the template that he bats, and ಈ template-ಅಲ್ಲಿ he has the acceleration that he has at the end of the innings that he can provide. 54 balls-ಅಲ್ಲಿ he carried on to until 73 runs, 73 not out of 54. Again ಎಂಡ್ ತನಕ ಸ್ಟೇ ಮಾಡಿ ಮ್ಯಾಚ್ನ ಫಿನಿಶ್ ಮಾಡಿಕೊಟ್ಟಿದ್ದಾರೆ. ದ ಚೇಸ್ ಮಾಸ್ಟರ್ ಆ್ಯಂಡ್ ಮ್ಯಾನ್ ಆಫ್ ದ ಮ್ಯಾಚ್ ಫಾರ್ ದಿಸ್ ಪರ್ಟಿಕ್ಯುಲರ್ ಮ್ಯಾಚ್. ಬಟ್ ನಾನು ಕ್ರೆಡಿಟ್ ಕೊಡ್ತೀನಿ ಟು ದೇವದತ್ ಪಡಿಕ್ಕಲ್. ಲಾಸ್ಟ್ ಮ್ಯಾಚ್ ಆಡಿರಲಿಲ್ಲ, ಈ ಮ್ಯಾಚ್ ವಾಪಸ್ ಬಂದರು ಆಡೋದಕ್ಕೆ. ಆ್ಯಂಡ್ 61 ಫ್ಲಾಂಬೋಯಂಟ್ ರನ್ಸ್ ಫ್ರಮ್ ದೇವದತ್ ಪಡಿಕ್ಕಲ್. ನಂಬರ್ 3ಯಲ್ಲಿ ಬೇಕಾಗಿರುವಂತಹ ಇನ್ನಿಂಗ್ಸ್ ಆಡ್ತಾ ಇದ್ದಾರೆ ದೇವದತ್ ಪಡಿಕ್ಕಲ್. ಟಾಪ್ ಆರ್ಡರಲ್ಲಿ we have got a fine player, and RCB ಕಲರ್ಸಲ್ಲಿ ದೇವದತ್ ಪಡಿಕ್ಕಲ್ is a total different player altogether. ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ದೇವದತ್ ಪಡಿಕ್ಕಲ್ has been performing well for RCB this season, which is a very big plus point. ಎಸ್, ಹೋಮ್ ಗ್ರೌಂಡಲ್ಲಿ ಗೆದ್ದಿಲ್ಲ ಅನ್ನೋ ಒಂದು ಪಾಯಿಂಟ್ ಇದೆ, ಬಟ್ ಅವೇ ಮ್ಯಾಚಸ್ನ ಗೆಲ್ಲೋದು ಅಷ್ಟು ಈಸಿ ಇಲ್ಲವೇ ಇಲ್ಲ. 5 out of 5 100% ಅವೇ ರೆಕಾರ್ಡ್ ಮೇಂಟೈನ್ ಮಾಡೋದು ನಮ್ಗೆ ಇವಾಗ ಒಂಥರ ಮಾಕ್ರಿ ಆಗೋಗ್ಬಿಟ್ಟಿದೆ. ಹೋಮಲ್ಲಿ ಸೋಲ್ತೀವಿ, ಅವೇನಲ್ಲಿ ಗೆಲ್ತೀವಿ, ಅವೇನಲ್ಲಿ ಗೆಲ್ತಾರೆ ಬಿಡುಗರು, ಹೋಮಲ್ಲಿ ಗೆಲ್ಲಲ್ಲ, ಚಿನ್ನಸ್ವಾಮಿಗೆ ಬಂದರೆ ಮ್ಯಾಚ್ ಹೋಯ್ತು ಅಂತಾನೆ. ಬಟ್ ಅವೇಗೆ ಹೋದರೆ 100% ಹೊಡಿತಾರೆ ಅಂತ ನಮಗೊಂಥರ ಮಾಕರಿ ಥರ ಆಗೋಗ್ಬಿಟ್ಟಿತ್ತು. ಬಟ್ ವಿ ಹ್ಯಾವ್ ಟು ಗಿವ್ ದ ಕ್ರೆಡಿಟ್ ಟು ದ ಪ್ಲೇಯರ್ಸ್. ಅವೇ ಹೋಗ್ತಾ ದೇ ಹ್ಯಾವ್ ಬೀನ್ ಎಕ್ಸ್ಪ್ಲೋರಿಂಗ್ ದ ಕಂಡೀಷನ್ಸ್ ವೆಲ್, ಆ್ಯಂಡ್ ಓವರ್ ಆಲ್ ಟೀಮ್ ಕಾಂಟ್ರಿಬ್ಯೂಷನ್ಸ್ ಬರ್ತಾ ಇದೆ. ಐ ಲೈಕ್ ಹೌ ದ ಆರ್ ಸಿ ಬಿ ಟೀಮ್ ಈಸ್ ನಾಟ್ ಓನ್ಲಿ ಅಬೌಟ್ ವಿರಾಟ್ ಕೊಹ್ಲಿ. ಯಾಕೆಂದರೆ ಇವಾಗ ಬ್ಯಾಲೆನ್ಸ್ ಇದೆ ಟೀಮ್ನಲ್ಲಿ, ದ ರೈಟ್ ಕೈಂಡ್ ಆಫ್ ಬ್ಯಾಲೆನ್ಸ್ ದಟ್ ಈಸ್ ರಿಕ್ವೈರ್ಡ್ ಟು ವಿನ್ ಮ್ಯಾಚಸ್ ಆ್ಯಂಡ್ ಟೂರ್ನಮೆಂಟ್. ಪಂಜಾಬ್ ಕಿಂಗ್ಸ್ ಟೀಮ್ ಬಂದು ಬೆಂಗಳೂರಲ್ಲಿ ಆರ್ ಸಿ ಬಿನ ಸೋಲಿಸಿದ್ರು. ಇವಾಗ ಆರ್ ಸಿ ಬಿ ಹೋಗಿ ಪರ್ಫೆಕ್ಟ್ ರಿವೆಂಜ್ ಡೇ ಮುಲಾನ್ಪುರಲ್ಲಿ ಸ್ಟೇಡಿಯಮ್ಗೆ ಹೋಗಿ ನ್ಯೂ ಚಂಡೀಗಢಲ್ಲಿ ಪಂಜಾಬ್ನ ಸೋಲಿಸಿದ್ದಾರೆ. ದಿಸ್ ಇಸ್ ಅ ಪರ್ಫೆಕ್ಟ್ ರಿವೆಂಜ್ ಮೂಮೆಂಟ್. ಆ್ಯಂಡ್ ಈ IPLನಲ್ಲಿ ಐಕಾನಿಕ್ ಮೂಮೆಂಟ್ಸ್ ಫಾರ್ ಆರ್ ಸಿ ಬಿ. ಯಾಕಂದರೆ ಇಲ್ಲಿಂದ ಪಿಕಪ್ ಆಗ್ತಾ ಹೋಗುತ್ತೆ ಆರ್ ಸಿ ಬಿಗೆ. ಯಾಕೆಂದರೆ ದೇ ಆರ್ ಇನ್ ಫ್ರಂಟ್ ಫುಟ್ ಇನ್ ದಿಸ್ ಟೂರ್ನಮೆಂಟ್. ಫ್ರಂಟ್ ಫುಟಲ್ಲಿ ಕ್ಯಾರಿ ಆನ್ ಆಗ್ತಾ ಇದ್ದಾರೆ. ಸೊ ದೇ ಆರ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸೈಡ್ಸ್ ಟು ಕ್ವಾಲಿಫೈ ಟು ದ ಪ್ಲೇ ಆಫ್ಸ್ ದಿಸ್ ಸೀಸನ್. ಆರ್ ಸಿ ಬಿ ಟೀಮ್ಗೆ ಒಬ್ಬ ಕರ್ನಾಟಕ ಪ್ಲೇಯರ್ ಡೆಲಿವರ್ ಮಾಡಿದ್ದಾರೆ ಅಂತಂದರೆ ಆ ಖುಷಿನೇ ಬೇರೆ. ಆ್ಯಂಡ್ ಇವತ್ತು ಪ್ರೀವಿಯೂ ವಿಡಿಯೋಲಿ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಈ ಫೇಸಲ್ಲಿ ಇವಾಗಿನ ತನಕ ಯಾರ್ಯಾರು ಕರ್ನಾಟಕ ಪ್ಲೇಯರ್ಸ್ IPLಲ್ಲಿ ಆಡ್ತಾ ಇದ್ದಾರೆ ಆ್ಯಂಡ್ ಯಾವ್ಯಾವ ಪ್ಲೇಯರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಆರ್ ಸಿ ಬಿಗೆ ಒಬ್ಬ ಕರ್ನಾಟಕ ಪ್ಲೇಯರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಅದನ್ನ ಖುಷಿನೇ ಬೇರೆ ಲೆವೆಲ್ಗಿರುತ್ತೆ. ಆ್ಯಂಡ್ ಪೋಸ್ಟ್ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂಡ ದಿಸ್ ಕ್ವಶನ್ ವಾಸ್ ಆಸ್ಕ್ಡ್. ಯಾಕೆಂದರೆ ಆರ್ ಸಿ ಬಿ ಕಲರ್ಸಲ್ಲಿ ದೇವದತ್ ಪಡಿಕ್ಕಲ್ ಯು ಲುಕ್ ಟೋಟಲಿ ಡಿಫರೆಂಟ್ ಅಂತ ಅವ್ರು ಕೂಡ ಹೇಳಿದ್ರು. ದಟ್ ನನ್ನ ಸಿಟಿಗೆ, ನನ್ನ ಹೋಮ್ ಸ್ಟೇಟ್ಗೆ ಆಡೋದ್ರಲ್ಲಿ ಸಿಗೋ ಮಜಾನೇ ಬೇರೆ. ಆ್ಯಂಡ್ ಐ ಅಫ್ಕೋರ್ಸ್ ಎಂಜಾಯ್ ಪ್ಲೇಯಿಂಗ್ ಫಾರ್ ಆರ್ ಸಿ ಬಿ ದ ಮೋಸ್ಟ್ ಅಂತ ಹೇಳಿದ್ರು. ಆ್ಯಂಡ್ ದಿಸ್ ಇಸ್ ವಾಟ್ ವಿ ವಾಂಟ್ ಫ್ರಮ್ ಪ್ಲೇಯರ್ಸ್ ಆಫ್ ಕರ್ನಾಟಕ. ಸೊ ಗೈಸ್, ದಿಸ್ ಇಸ್ ನಾಟ್ ಸಮಥಿಂಗ್ ಆರ್ಡಿನರಿ, ದಿಸ್ ಇಸ್ ಸಮಥಿಂಗ್ ಎಕ್ಸ್ಟ್ರಾ ಆರ್ಡಿನರಿ. 5 out of 5 ಟಿಕ್, ಚೆಕ್ ಬಾಕ್ಸ್ ಟಿಕ್. 5 ಮ್ಯಾಚಲ್ಲಿ 5 ಕೂಡ ಅವೇ ಗೇಮ್ನ ಗೆಲ್ಲೋದು ಇಟ್ ಈಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ. ಎನಿ ಚಾಂಪಿಯನ್ ಟೀಮ್ಸ್ ಕಪ್ ಆಫ್ ಟೀ ಅಲ್ವೇ ಅಲ್ಲ ಇದು. ಈ ಸೀಸನ್ನಲ್ಲಿ ಯಾವ ಟೀಮ್ ಕೂಡ ಅವೇ ರೆಕಾರ್ಡ್ನ 100% ಮೇಂಟೈನ್ ಮಾಡೇ ಇಲ್ಲ. ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೆಲ್ಲೋದು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಮ್ಯಾಚ್ ಆರ್ ಸಿ ಬಿಗೆ ಬೆಂಗಳೂರಿಗೆ ಬಂದಾಗ ದೇ ಹ್ಯಾವ್ ಟು ವಿನ್ ದಟ್ ಮ್ಯಾಚ್. ಸೊ ಆ ಹೋಮ್ ಗ್ರೌಂಡಲ್ಲಿ ಕೂಡ ಅಕಸ್ಮಾತ್ ವಿನ್ ಆದರೆ ಆರ್ ಸಿ ಬಿ ದ ಕಾನ್ಫಿಡೆನ್ಸ್ ವಿಲ್ ಬಿ ಬೋಲ್ಸ್ಟರ್ಡ್ ಟು ಅನದರ್ ಲೆವೆಲ್. ಆ್ಯಂಡ್ ಪ್ಲೇ ಆಫ್ಸಲ್ಲಿ ಆಡಬೇಕಾಗಿರೋದು ಅದೇ ಬೇಕಾಗಿರೋದು. ಆ್ಯಂಡ್ ದಿಸ್ ಟೀಮ್ ಆರ್ ಗೆಟಿಂಗ್ ರೆಡಿ ಫಾರ್ ದ ಪ್ಲೇ ಆಫ್ಸ್ ನಾವು. ಸೊ ಲೀಗ್ ಸ್ಟೇಜ್ದು ದೇ ಹ್ಯಾವ್ ಡನ್ ಮೋಸ್ಟ್ ಆಫ್ ದ ಚಂಕ್ಸ್ ವಾಟ್ ಹ್ಯಾಸ್ ಟು ಬಿ ಡನ್ ಫಾರ್ ದ ಲೀಗ್ ಸ್ಟೇಜ್.
ಆ್ಯಂಡ್ ಇವಾಗ ಪ್ಲೇ ಆಫ್ಸ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಪ್ಲೇ ಆಫ್ಸ್ಗೆ ಪ್ರಿಪೇರ್ ಆಗೋ ಥರ ಪ್ರೆಷರ್ ಸಿಚುವೇಷನ್ಸಲ್ಲಿ ಆಡಬೇಕು ಆ್ಯಂಡ್ ಕಲೆಕ್ಟಿವ್ ಟೀಮ್ ಎಫರ್ಟ್ ನಮ್ಗೆ ಅಲ್ಲಿ ಬೇಕಾಗುತ್ತೆ. ಸೊ ಇವಾಗಿಂದ ನಾವು ಹೆಂಗೆ ಮ್ಯಾಚಸ್ನ ನೋಡ್ತೀವಿ ಅಂತಂದರೆ ಪ್ಲೇ ಆಫ್ಸ್ಗೆ ಪ್ರಿಪರೇಷನ್ ಆಗಿ ನಾವು ಈ ಮ್ಯಾಚಸ್ನ ಆರ್ ಸಿ ಬಿ ಅಪ್ರೋಚ್ ಮಾಡಬೇಕಾಗುತ್ತೆ ಆ್ಯಂಡ್ ಫ್ಯಾನ್ಸ್ ಕೂಡ ಪ್ಲೇ ಆಫ್ಸ್ಗೆ ಹೇಗೆ ಪ್ರಿಪೇರ್ ಆಗ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ಆ್ಯಂಡ್ ದಿಸ್ ಇಸ್ ದ ನ್ಯೂ RCB and this is how RCB plays now. RCB plays bold. 8 matches, 5 wins, 10 points. ಬರೀ ವಿತ್ 10 ಪಾಯಿಂಟ್ಸ್ ಥರ್ಡ್ ಪೊಸಿಷನ್ ಇಲ್ಲಿರೋದಲ್ಲ, RCBದು ನೆಟ್ ರನ್ ರೇಟ್ ಕೂಡ ಪಾಸಿಟಿವ್ ಅಲ್ಲಿದೆ. ದಿಸ್ ಇಸ್ ಆಲ್ಸೋ ಅ ಪಾಸಿಟಿವ್. ದಿಸ್ ಇಸ್ RCB ದಟ್ ಪ್ಲೇಸ್ ಬೋಲ್ಡ್. ಸೊ ಪ್ಲೇ ಬೋಲ್ಡ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು.